ಕರಾವಳಿ ಜಿಲ್ಲೆ ಉತ್ತರ ಕನ್ನಡದಲ್ಲೂ ಕೂಡ ಪರಿಸ್ಥಿತಿ ಏನು ಇದಕ್ಕಿಂತ ಭಿನ್ನವಾಗಿಲ್ಲ. ಅಲ್ಲೂ ಕೂಡ ವ್ಯಾಪಕವಾದ ಮಳೆಯಾಗಿದೆ. ಹೊನ್ನಾವರ ಭಾಸ್ಕೇರಿ ಬಳಿ ಗುಡ್ಡ ಕುಸಿತವಾಗಿದೆ. ಈ ಗುಡ್ಡ ಪ್ರದೇಶಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ರೋಡ್ ಸೈಡ್ಗೆ ಗುಡ್ಡ ಕುಸಿತವಾಗ್ಬಿಡುತ್ತೆ. ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿದೆ. ಅಂದರೆ ಇದು ಹೊನ್ನಾವರ ಟು ಸಾಗರ ಟು ಶಿವಮೊಗ್ಗ ಈ ಮಾರ್ಗದ ಸ್ಟೇಟ್ ಹೈವೇ. ಗುಡ್ಡ ಕುಸಿದು ರಸ್ತೆಗೆ ಬಿದ್ದಿದೆ ಬಂಡೆ. ಅದನ್ನು ಈಗಾಗಲೇ ತೆರವು ಮಾಡಿದ್ದಾರೆ. ಯಾಕೆಂದರೆ ನೀವು ಕರಾವಳಿ ಭಾಗದಲ್ಲಿ ಎಲ್ಲೇ ಹೋಗಿದ್ರೂ ಕೂಡ ರಸ್ತೆ ನೀವು ಕಡಿದಾದ ಗುಡ್ಡಗಳ ಪಕ್ಕದಲ್ಲೇ ರಸ್ತೆ ಹೋಗಿರುತ್ತೆ. ಹಾಗೆ ಇರೋದು ಆ್ಯಕ್ಚುಲಿ. ನಿಮಗೆ ಗುಡ್ಡ ಕುಸಿತ ಆಯಿತು ಅಂದರೆ ಅದು ರೋಡ್ಗೆ ಬೀಳಬೇಕು. ಆ ರೋಡ್ಗೆ ಬಿದ್ದು ನೆಕ್ಸ್ಟ್ ಅದು ಪ್ರಪಾತಕ್ಕೆ ಕೆಳಗಡೆ ಹೋಗುತ್ತೆ. ಸೊ ಹಾಗಾಗಿ ಈ ಥರ ಗುಡ್ಡ ಕುಸಿತ ಅಂತಕ್ಕಂಥದ್ದಾಗ್ಬಿಟ್ರೆ ಸ್ವಲ್ಪ ಕಾಲ ನಿಮಗೆ ವೆಹಿಕಲ್ಸ್ ಮೂವ್ಮೆಂಟ್ ಆಗಲ್ಲ. ಇಮಿಡಿಯೇಟಾಗಿ ಅವರೇನಾದರೂ ತೆರವುಗೊಳಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಮತ್ತು ಈಗ ಜಿಲ್ಲಾಡಳಿತದ ಮುಂದಿನ ಕ್ರಮಗಳು ಏನೇನು ಅಂತ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಭಟ್ಕಳ ಹಾಗೂ ಕುಮಟಾ ಭಾಗದಲ್ಲಿ ಅತಿ ಹೆಚ್ಚು ಕಳೆದ 2 ದಿನದಿಂದ ಮಳೆ ಆಗಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಸಮಸ್ಯೆ ಆಗಿರುವಂಥದ್ದು. ಯಾಕೆಂತಂದರೆ ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೂಡ ಹೋಗ್ತದೆ, ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತದೆ. ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಆಗ್ತಾ ಇದ್ದಾವೆ. ಯಾಕೆಂತಂದರೆ ಗುಡ್ಡ ಕೊರೆತದಿಂದ ಗುಡ್ಡಗಳು ಈಗ ಕುಸಿದು ಬೀಳ್ತಾ ಇದ್ದಾವೆ. ಸಾಕಷ್ಟು ಭಾಗದಲ್ಲಿ ಆ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿದೆ. ಹೀಗಾಗಿ ಈ ಮಳೆಯಿಂದಾಗಿ ಬಂದಂಥ ನೀರು ಸಮುದ್ರಕ್ಕೆ ಹರಿದು ಹೋಗಬೇಕಿತ್ತು. ಆದರೆ ಸಮುದ್ರಕ್ಕೆ ಹರಿದು ಹೋಗದ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಏನಿದೆ, ಮುರುಡೇಶ್ವರ ಭಾಗದಲ್ಲಿರುವಂಥ ಶನೀಶ್ವರ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಇನ್ನು ಈ ಭಾಗದ ಕುಮಟಾ ಭಾಗದಲ್ಲಿ ಬರಬೇಕಾದ್ರೆ ಶಿರ್ಸಿ ಸಿದ್ದಾಪುರ ಭಾಗಕ್ಕೆ ಹೋಗುವಂತಹ ಮಾರ್ಗ ಕೂಡ ಬಂದಾಗಿತ್ತು. ಸದ್ಯದ ಮಟ್ಟಿಗೆ ಮಳೆಯ ಒಂದು ಪ್ರಮಾಣ ಕಮ್ಮಿ ಇದೆ, ಆರೆಂಜ್ ಅಲರ್ಟ್ ಇದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿ ಈ ಭಾಗದಲ್ಲಿ ಈಗ ನೀರು ಇಳಿತಾ ಇರುವಂಥದ್ದು. ಇನ್ನು ಆದರೆ ಕರಾವಳಿ ಭಾಗದಲ್ಲಿ ನಾವು ಹೇಳೋದಾದರೆ ಸಮುದ್ರ ತೀರ ಭಾಗದಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಸಾಂಪ್ರದಾಯಿಕ ಮೀನುಗಾರಿಕೆ ಪ್ರತಿ ಮಳೆಗಾಲದಲ್ಲೂ ಕೂಡ ನಡೀತದೆ. ಯಾಕೆಂತಂದರೆ 2 ತಿಂಗಳ ಕಾಲ ಬುಲ್ಟಾಲ್ ಮತ್ತು ದೊಡ್ಡ ಬೋಟ್ಗಳ ಮೀನುಗಾರಿಕೆ ಸಂಪೂರ್ಣ ಸ್ತಬ್ಧ ಇರ್ತದೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಮಾಡುವಂಥದ್ದು. ಆದರೆ ಇವತ್ತು ಕೂಡ ಸಾಂಪ್ರದಾಯಿಕ ಮೀನುಗಾರಿಕೆಗೆ ತೊಂದರೆ ಆಗಿರುವಂಥದ್ದು. ಯಾಕೆಂದರೆ ಹೆಚ್ಚಿನ ಗಾಳಿ ಬೀಸಿದಾಗ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಹೋಗಲಿಕ್ಕೆ ಆಗೋದಿಲ್ಲ. ಇನ್ನು 30ನೇ ತಾರೀಕುವರೆಗೂ ಕೂಡ ಮೀನುಗಾರಿಕಾ ಇಲಾಖೆ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಿರ್ಬಂಧ ಹೇರುವಂಥದ್ದು. ಇನ್ನು ಗಾಳಿಯ ಪ್ರಮಾಣ ಕರಾವಳಿ ತೀರ ಭಾಗದಲ್ಲಿ ಅತಿ ಹೆಚ್ಚಿದೆ. ಹೀಗಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು. ಕಡಲ ತೀರ ಭಾಗದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಇವತ್ತು ಬೆಳಿಗ್ಗೆ ಒಂದಿಷ್ಟು ಪ್ರಮಾಣ ಕಮ್ಮಿ ಇದೆ. ಯಾಕೆಂದರೆ ಏನು ಕಡಲ ತೀರ ಭಾಗದಲ್ಲಿ ಅಲೆಗಳ ಅಬ್ಬರ ಬೆಳಗಿನ ಹೊತ್ತಿನಲ್ಲಿ ಸ್ವಲ್ಪ ಕಮ್ಮಿ ಇದೆ. ಯಾಕೆಂದರೆ ಭರತ ಇಳಿತ ಎನ್ನುವಂಥ ಒಂದು ಸಾಂಪ್ರದಾಯಿಕ ಒಂದು ಇದಿರ್ತದೆ. ಆ ಸಂದರ್ಭದಲ್ಲಿ ಇವತ್ತು ಇಳಿತಾ ಇದೆ. ಹಾಗಾಗಿ ಇಳಿತಾ ಇದ್ರೂ ಕೂಡ ಅಲೆಗಳ ಅಬ್ಬರ ಹೆಚ್ಚಾಗಿರುವಂಥದ್ದು. ಜೊತೆಗೆ ಗಾಳಿಯ ಪ್ರಮಾಣ ಇದೆ. ಇನ್ನೂ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಯನ್ನು ಹೇಳಿರುವಂಥದ್ದು. ಆರೆಂಜ್ ಅಲರ್ಟ್ ಇರೋದ್ರಿಂದ ಮತ್ತು ಕರಾವಳಿ ಭಾಗದಲ್ಲಿ ಗಾಳಿಯ ಪ್ರಮಾಣ ಹೆಚ್ಚಿರೋದ್ರಿಂದಾಗಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಕೂಡ ಹೇಳಿದೆ. ಇನ್ನು ಮೀನುಗಾರರಿಗೆ ಕೂಡ ಸಮಸ್ಯೆ ಆಗಿರುವಂಥದ್ದು. ಇನ್ನು ಮಳೆಯ ಪ್ರಮಾಣ ಹೆಚ್ಚಾದರೆ ನದಿಗಳು ಕೂಡ ಉಕ್ಕಿ ಹರಿಯುವಂತಹ ಸಾಧ್ಯತೆ ಇದೆ. ಶರಾವತಿ ತೀರ ಪ್ರದೇಶಗಳಲ್ಲಿ ಜನರಿಗೆ ಆತಂಕ ಇರುವಂಥದ್ದನ್ನು ಕಾಣಬಹುದಾಗಿದೆ. ಅರವಿಂದ್, ಥ್ಯಾಂಕ್ ಯು ನವೀನ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಇದು ಪ್ರಮುಖವಾಗಿ 4 ಜಿಲ್ಲೆಗಳ ವಿಚಾರ ಹೇಳಿದ್ವಿ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಮತ್ತು ಕಾರವಾರ ಅಥವಾ ಉತ್ತರ ಕನ್ನಡ, ಇಷ್ಟೂ 4 ಜಿಲ್ಲೆಗಳಲ್ಲಿ ಸಹಜವಾಗಿ ಪ್ರತಿ ಬಾರಿನೂ ಮಳೆ ಜೋರಾಗಿರುತ್ತೆ. ಸೊ ಅದೇ ರೀತಿ ಆಗಿದೆ.